ಯಾಕಮ್ಮ ಅನಾಥೆ ಆಗಬೇಕು? ನಿನ್ಗೆ ಯಾರೂ ಇಲ್ಲ ಅಂತ ಯಾಕೆ ಅದ್ಕೋತೀಯ? ನಾನಿದ್ದೀನಿ. ನಂಗೆ ಗೊತ್ತು ನಿಂಗೆ ನೋವಾಗಿದೆ, ಸಂಕಟ ಆಗ್ತಿದೆ. ಆ ನೋವನ್ನು ಪರಿಹಾರ ಮಾಡೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಆದ್ರೆ ನನ್ಗೆ ಯಾರೂ ಇಲ್ಲ ಅಂತ ಮಾತ್ರ ತಿಳ್ಕೊಬೇಡ. ನಾವೆಲ್ಲರೂ ನಿನ್ನವರೇ, ನಿನ್ನ ಸಂಬಂಧಿಕರೇ. ಮುಕುಂದ ಮಾವ ನಿನ್ ದೊಡ್ಡ ಮಾವ. ನಾನು ಜಾನಕಿರಾಮ್ ನಿನ್ ಸಣ್ಣ ಮಾವ. ಮನೇಲಿ ಇನ್ನೂ ತುಂಬಾ ಜನ ಇದ್ದಾರೆ, ಎಲ್ಲರೂ ನಿನ್ ಸಂಬಂಧಿಕರೇ. ನಾವೆಲ್ಲರೂ ನಿಂಗಿರ್ಬೇಕಾದ್ರೆ ನೀನು ಇಲ್ಲಿ ಯಾಕಿರ್ಬೇಕು? ನಮ್ಮ ಜೊತೆ ಮನೆಗೆ ಬಾ, ಅಲ್ಲೇ ಇರ್ತೀಯ. ಅಂಕಲ್ ಏನ್ ಹೇಳ್ತಾ ಇದ್ದೀರಾ? ಅಂಕಲ್ ಅನ್ಬೇಡ, ಮಾವ. ಅಂಕಲ್ ಅಂದ್ರೆ ಯಾರನ್ನೋ ಕರೆಯೋ ತರ ಕೇಳುತ್ತೆ. ಮಾವ ಅಂದ್ರೆ ಅಲ್ಲೊಂದು ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ನೀನೇನು ಸಂಕೋಚ ಪಡ್ಕೋಬೇಡ. ನಿನ್ಗೆ ಈ ಮನೇಲಿರೋ ಎಲ್ಲ ಸ್ವಾತಂತ್ರ್ಯವು ಆ ಮನೇಲೂ ಇರುತ್ತೆ. ಅದು ನಿನ್ನ ಮನೆ, ನೀನು ಆ ಮನೆ ಹುಡುಗಿ. ಬಾ ನಮ್ಮ ಜೊತೆ. ಹೌದು ಮಗು, ನಮ್ಮ ಜೊತೆ ಬಂದ್ಬಿಡು. ನನ್ಗೇನು ಗೊತ್ತಾಗ್ತಿಲ್ಲ, ಯೋಚನೆ ಮಾಡ್ಬೇಕು ನಾನು. ಯೋಚನೆ ಮಾಡಮ್ಮ ಜಾನಕಿ, ನಾವು ಹೊರಗಡೆ ಕಾಯ್ತಿರೋಣ. ಏನೋ ಇದು, ಅವಳು ನಮ್ಮ ಮನೆ ಕರಿತಾ ಇದೆಯಲ್ಲ. ಅವಳು ನಮ್ಮವಳೆ ಅಲ್ವಾ? ಅದೀಗ ಅರ್ಥ ಆಯ್ತಾ? ವೆಂಕಟಪ್ಪ ಮೊದಲನೇ ಸರ್ತಿ ಸಿಕ್ಕಿದಾಗ ಗೊತ್ತಾಗ್ಲಿಲ್ವಾ? ಗೊತ್ತಾಗಿತ್ತು, ಆದ್ರೆ ಸಿಟ್ಟು ಇನ್ನೂ ಕುದೀತಿತ್ತು. ಮತ್ತೆ ಈಗ ಎಲ್ಲಿ ಹೋಯ್ತು ಆ ಸಿಟ್ಟು? ನೀನು ಆಸ್ಪತ್ರೆಗೆ ಹೋಗಿದ್ದು ಅವರಿಬ್ಬರನ್ನು ಬೈಬೇಕು ಅಂತ ತಾನೆ? ಹೌದು. ನೀನು ಹೋಗೋ ಹೊತ್ತಿಗೆ ಅವನು ಹೊರಟು ಹೋಗಿದ್ದ ಅಂತ ಕಾಣಿಸುತ್ತೆ. ಸಿಟ್ಟು ಕರಗಿ ಹೋಯ್ತು ಅಲ್ವೇನೋ? ಇದೇ ಕಣೋ ಜಾನಕಿ ಜೀವನ ಅಂದ್ರೆ. ನಾವು ಅಂದ್ಕೊಳ್ಳೋದೇ ಬೇರೆ, ನಡೆಯೋದೇ ಬೇರೆ. ವೆಂಕಟಪ್ಪ ಅವನು ಸುಳ್ಳು ಹೇಳ್ತಾರೆ ಅಂತ ನೀನು ಅಂದ್ಕೊಂಡೆ, ಆದ್ರೆ ದೇವರು ಸತ್ಯ ಹೇಳ್ಬಿಟ್ಟ. ಆದ್ರೆ ಜಾನಕಿ, ನೀ ತಡ ಮಾಡಿಬಿಟ್ಟೆ. ನಿನಗೆ ಮೊದಲೇ ಈ ಕರುಣೆ ಪ್ರೀತಿ ಉಗ್ತಾ ಇದ್ದಿದ್ರೆ ಒಂದು ಜೀವನ ಆದ್ರೂ ಉಳಿತಿತ್ತು. ಹೌದು, ಒಂದು ಜೀವ ಉಳಿತಾ ಇತ್ತು. ಕಳೆದು ಹೋದ ಸಂಬಂಧ ಒಂದಾಗೋದಕ್ಕೆ ಒಂದು ಸಾವು ಬೇಕಾಗಿತ್ತ? ಏನ್ ಮಾಡ್ಲಿ ನಾನು? ಆ ಮನೆಗೆ ಹೋಗ್ಲಾ? ಅಪ್ಪನು ಹೋಗು ಅಂದ್ರು, ಅಮ್ಮನ ಕೊನೆ ಆಸೆ ಅದು ಅಂದ್ರು. ಆದ್ರೆ ನನಗೆ ಹೋಗಕ್ ಮನ್ಸಿಲ್ಲ. ಆ ಮನೇಲಿ ನಾನ್ ಹೇಗ್ ಬದುಕ್ಲಿ? ಯಾಕೆ ಬದುಕಕ್ಕಾಗಲ್ಲ? ಅದು ನಿನ್ ಮನೆ, ನಿನ್ ಗಂಡ ಅಲ್ಲೇ ಇರೋದು. ಲಕ್ಷ್ಮಣ್ ಸಿದ್ದು ಗಂಡ ಅಲ್ಲ, ನಿನ್ ಗಂಡ.
ಲಕ್ಷ್ಮಣ್ ಸಿಂಧು ಗಂಡ ಆಗೋಕ್ಕಿಂತ ಮುಂಚೆ ಅವ್ರು ನಿನ್ ಗಂಡ. ನಿನ್ ಮದ್ವೆನು ಅಗ್ನಿ ಸಾಕ್ಷಿ ಮದ್ವೆ ಅಷ್ಟೇ ಪವಿತ್ರ. ನಿನ್ ಮದ್ವೆ ಅಮ್ಮನ್ ಸಾಕ್ಷಿ, ಮಾತೃ ಸಾಕ್ಷಿಗಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಅನು ಹೋಗ್ಲೇಬೇಕು. ಅನು ಅಲ್ಲಿ ನೀನ್ ಹೋಗ್ಲೇಬೇಕು, ಅದು ನಿನ್ ಮನೆ. ಹೋಗನು, ನೀನ್ ನಿನ್ ಗಂಡನ ಮನೆಗೆ ಹೋಗ್ಲೇಬೇಕು. ಅನು ಹೋಗು. ನೀನ್ ಹೋಗ್ಲೇಬೇಕು. ಅನು ಹೋಗ್ಲೇಬೇಕು. ಯಾವ ಕಾರಣಕ್ಕೂ ನಿನ್ ನಿರ್ಧಾರ ಬದಲಾಗಬಾರ್ದು. ಹೋಗನು, ನೀನ್ ನಿನ್ ಗಂಡನ ಮನೆಗೆ ಹೋಗು, ಇಲ್ಲಿರ್ಬೇಡ. ಹೋಗು. ನೀನು ನಿಮ್ಮ ಅಮ್ಮನ ಆಸೆ ಪೂರೈಸು. ಎಲ್ಲಾರು ಮಾಡಿ ಅವ್ರ ಮನೆಗೆ ಹೋಗು. ನೀನು ಅಲ್ಲೇ ಇರು, ಅಲ್ಲೇ ಇದ್ದು ಎರಡು ಮನೆ ಒಂದು ಮಾಡು. ನಿನ್ನ ಗಂಡ ಅಲ್ಲೇ ಇದ್ದಾನೆ, ನೀನು ಅವನ ಜೊತೆನೇ ಇರ್ಬೇಕು.